ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಖಿಲಾಂಕ. ಇವತ್ತು ನಿಮಗೆ ಒಂದು ಹೊಸ ವಿಡಿಯೋನ ತೋರ್ಸೋಕ್ಕೆ ಬಂದಿದ್ದೀನಿ. ಇದೀಗ ನಾವು ಲಕ್ಷ್ಮೇಶ್ವರದಲ್ಲಿದ್ದೀವಿ, ಅನಂತನಾಥ ಸ್ವಾಮಿ ಬಸದಿಯ ಎದುರುಗಡೆ. ಇದೀಗ ನೀವು ನೋಡ್ತಾ ಇದ್ದೀರಾ ಪ್ರಭಾವಳಿ. ಇದೊಂದು ದಿಕ್ಕಿನಲ್ಲಿರುವಂತಹ ಪ್ರವೇಶ ದ್ವಾರ. ಹಾಗೆ ಮೊದಲು ನೋಡಿದಂಥದ್ದು ಮತ್ತೊಂದು ದಿಕ್ಕಿನಲ್ಲಿರುವಂತಹ ಪ್ರವೇಶ ದ್ವಾರವಾಗಿದೆ. ಲಕ್ಷ್ಮೇಶ್ವರ ಸಮೃದ್ಧ ಸಾಂಸ್ಕೃತಿಕ ಮತ್ತು ಸಾಹಿತ್ಯ ವಿಚಾರಗಳಿಗೆ ಹೆಸರುವಾಸಿಯಾಗಿರುವಂತಹ ಸ್ಥಳ. ಇಲ್ಲಿ ಶ್ರೀಮಂತ ಪರಂಪರೆಯನ್ನು ಹೊಂದಿರುವಂತಹ ಸ್ಥಳ ಅಂತಲೂ ಹೇಳ್ಬೋದು. ಅದಕ್ಕೆ ಈ ಸ್ಥಳವನ್ನು ತಿರುಳುಗನ್ನಡ ನಾಡು ಅಂತಲೂ ಕರೀತಾರೆ. ಕನ್ನಡದ ಪ್ರಸಿದ್ಧ ಕವಿ ಪಂಪನ ಸ್ಥಳ ಇದಾಗಿದೆ. ಇದು ಪುಲಿಗೆರೆ 300ರ ರಾಜಧಾನಿಯಾಗಿತ್ತು ಅಂತ ಇತಿಹಾಸ ಹೇಳುತ್ತೆ. ಹಾಗೂ ಇದು ಪ್ರಾಚೀನ ಜೈನ ಕೇಂದ್ರವಾಗಿತ್ತು. ಇದೀಗ ಬಹಳಷ್ಟು ದೇವಾಲಯಗಳು ಬೇರೆ ಒಂದು ದೇವಾಲಯಗಳಾಗಿ ಪರಿವರ್ತನೆಗೊಂಡಿದೆ. ಆದರೆ ಇಲ್ಲಿ ನಾವು ಶಾಸನಗಳಲ್ಲಿ ಅನೇಕ ಜೈನ ದೇವಾಲಯಗಳ ಉಲ್ಲೇಖಗಳನ್ನು ನೋಡ್ತಾ ಹೋಗ್ಬೋದು. ಆ ದೇವಾಲಯಗಳ ಉಲ್ಲೇಖಗಳ ಪ್ರಕಾರ ಇಲ್ಲಿ ಅಂದರೆ ಲಕ್ಷ್ಮೇಶ್ವರದಲ್ಲಿ ಇದ್ದಂತಹ ಬಸದಿಗಳ ವಿವರ ಹೀಗಿದೆ. ಈಗ ನೀವು ನೋಡ್ತಾ ಇರುವಂಥದ್ದು ಅನಂತನಾಥ ಸ್ವಾಮಿ ಬಸದಿ, ಹಾಗೆ ಈ ಮೊದಲೇ ನಿಮಗೆ ತೋರಿಸಿದ ಹಾಗೆ ಶಂಖ ಬಸದಿ. ಇವೆರಡೂ ಸಹ ಇಲ್ಲಿಯ ತನಕನೂ ಉಳ್ಕೊಂಡಿದೆ. ಇದೀಗ ನಾವು ದೇವಾಲಯದ ಒಳಗಡೆ ಬಂದರೆ 3 ಗರ್ಭಗುಡಿಗಳನ್ನು ಕಾಣಬಹುದು. ತ್ರಿಕೂಟ ಗರ್ಭಗುಡಿಗಳು ಅಥವಾ ತ್ರಿಕೂಟ ದೇವಾಲಯಗಳ ಒಂದು ವಾಸ್ತುಶಿಲ್ಪದಲ್ಲಿ ಈ ದೇವಾಲಯದ ಕಟ್ಟಡ ನಿರ್ಮಾಣವಾಗಿದೆ. ಇದೀಗ ಬಲಬದಿಯಲ್ಲಿ ನೀವು ನೋಡ್ತಾ ಇದ್ದೀರಾ ಪಾರ್ಶ್ವನಾಥ ತೀರ್ಥಂಕರ. ಈ ಹೆಬ್ಬಾಗಿಲ ಕೆತ್ತನೆಗಳನ್ನು ನೀವು ನೋಡ್ತಾ ಇದ್ದರೆ ಬಹಳಷ್ಟು ಗದಗ ಮತ್ತು ಸುತ್ತಮುತ್ತಲಿನ ಯಾವುದೇ ದೇವಾಲಯಗಳಿರುವಂತಹ ಬಾಗಿಲಿನ ಕೆತ್ತನೆಗಳ ರೀತಿಯಲ್ಲೇ ಕಂಡು ಬರ್ತದೆ. ಇದೀಗ ನೀವು ಎದುರುಗಡೆ ನೋಡ್ತಾ ಇದ್ದಂಥದ್ದು ಯಕ್ಷ ಮತ್ತು ಯಕ್ಷಿಣಿಯರ ವಿಗ್ರಹಗಳನ್ನು. ಯಾವುದೇ ಒಂದು ತೀರ್ಥಂಕರರ ಬಸದಿಯಲ್ಲಿ ನೀವು ಹೋದಾಗ ಅವರನ್ನು ಒಳಗೊಂಡು ಯಕ್ಷ ಯಕ್ಷಿಣಿಯರ ಒಂದು ಪೂಜೆಯ ಸಹ ಆಗ್ತದೆ. ಹಾಗೆ ಅದರ ಮೂರ್ತಿಗಳನ್ನು ಸಹ ಅಲ್ಲಿ ಇಟ್ಟು ಪೂಜಿಸಲಾಗ್ತದೆ. ಅದನ್ನೇ ನೀವೀಗ ನೋಡ್ತಾ ಇರೋವಂಥದ್ದು. ಹೀಗೆ ನಾವು ಮುಂದಕ್ಕೆ ಸಾಗಿದ್ರೆ ಅಲ್ಲಿ ನೀವು ನೋಡ್ತಾ ಇದ್ದೀರಾ ಒಳಗಡೆ ಇಲ್ಲಿ 3 ಮಂಟಪಗಳನ್ನು ಕಟ್ಟಿದ್ದಾರೆ. ಬಹಳ ದೊಡ್ಡದಾದಂತಹ ಒಂದು ಬಸದಿ ಅಂತಲೇ ಹೇಳ್ಬೋದು. ಇದೀಗ ಒಂದು ಮಂಟಪದಿಂದ ಮತ್ತೊಂದು ಮಂಟಪಕ್ಕೆ ಹೋಗ್ತಾ ಇದ್ದೇವೆ. ಇದೀಗ ನೀವು ನೋಡ್ತಾ ಇದ್ದೀರಾ ಪಂಚಲೋಹದಿಂದ ಹಾಗೂ ತಾಮ್ರದಿಂದ ಮಾಡಿರುವಂತಹ ಒಂದು ತೀರ್ಥಂಕರರ ಬಿಂಬಗಳನ್ನು ಇರುವಂತಹ ಸ್ಥಳಗಳನ್ನು ನೋಡ್ತಾ ಇದ್ದೀರಾ. ಇದೀಗ ನೀವು ಇಲ್ಲಿ ನೋಡ್ತಾ ಇರುವಂಥದ್ದು ಮತ್ತೊಂದು ತೀರ್ಥಂಕರರ ಮೂರ್ತಿ, ಅದನ್ನು ಇಲ್ಲಿ ಪ್ರತಿಷ್ಠಾಪಿಸಿದ್ದಾರೆ. ಹಾಗೆ ಮುನ್ನಡೆದರೆ ನಮಗೆ ಅನಂತನಾಥ ಸ್ವಾಮಿ ಸುಮಾರು 1300 ವರ್ಷಗಳ ಹಳೆಯದಾದಂತಹ ವಿಗ್ರಹ ಅಂತಲೇ ಹೇಳ್ಬೋದು. ಇದು ಸುಮಾರು ಕಲ್ಯಾಣಿ ಚಾಲುಕ್ಯರ ಕಾಲಘಟ್ಟದ್ದು ಅಂತಲೂ ಹೇಳಲಾಗ್ತದೆ. ಇಲ್ಲಿ ವಿವಿಧ ರಾಜವಂಶಗಳು ಆಳ್ವಿಕೆ ನಡೆಸಿದ್ದಾವೆ. ಅದರಲ್ಲಿ ಅನೇಕ ಜೈನ ಸಂತರು ಮತ್ತು ಲೇಖಕರು ಇಲ್ಲಿ ಪ್ರವರ್ಧಮಾನಕ್ಕೆ ಬಂದಿದ್ದಾರೆ ಅನ್ನೋದು ಒಂದು ವಿಶೇಷವಾದ ಸಂಗತಿ. ಅವರಲ್ಲಿ ಮುಖ್ಯವಾಗಿ ನಮಗೆ ಕಾಣಸಿಗೋದು ದೇವಚಕ್ರ ಭಟ್ಟಾರಕ, ಶಂಕನಾಚಾರ್ಯ, ಹೇಮದೇವಾಚಾರ್ಯ, ಪದ್ಮಸೇನ, ತ್ರಿಭುವನ ಚಂದ್ರ ಪದ್ಮಿತ ಮತ್ತು ರಾಮದೇವಾಚಾರ್ಯ ಎಂಬುವರು ಉಲ್ಲೇಖದಲ್ಲಿ ಕಾಣಸಿಗ್ತಾರೆ. ಹಾಗೆ ಪಕ್ಕದಲ್ಲಿಯೇ ಮತ್ತೊಂದು ಗರ್ಭಗುಡಿಯಲ್ಲಿ ಮತ್ತೊಬ್ಬ ತೀರ್ಥಂಕರರ ಮೂರ್ತಿಯನ್ನು ನಾವು ಕಾಣಬಹುದು. ಇದೂ ಸಹ 1300 ವರ್ಷಗಳ ಹಳೆಯ ತೀರ್ಥಂಕರರ ಮೂರ್ತಿ. ಒಳಗಡೆ ನೀವು ನೋಡಿದ್ರೆ ಸ್ವಲ್ಪ ಮತ್ತು ಮರುನಿರ್ಮಾಣವನ್ನು ಮಾಡಿದ್ದಾರೆ, ಬೇರೆ ಬೇರೆ ಟೈಲ್ಸ್ಗಳನ್ನು ಹಾಕಿ. ಇಲ್ಲಿ ನೀವು ನೋಡ್ತಾ ಇದ್ದೀರಾ ಇದು ಪ್ರಾಯಶಃ ರಂಗಮಂಟಪವಾಗಿತ್ತಿತ್ತು ಅನಿಸುತ್ತೆ. ಇಲ್ಲಿ ನೃತ್ಯ ಮಾಡಲು ಈ ಜಾಗವಿರೋದನ್ನು ಗಮನಿಸಿದ್ರೆ ನಮಗೆ ಇದು ರಂಗಮಂಟಪ ಅಂತ ಬಹಳ ನಿಶ್ಚಳವಾಗಿ ಕಾಣುತ್ತೆ. ಅದಾಗಲೇ ನಾವು ನೋಡಿದ ಒಂದು ತೀರ್ಥಂಕರರ ಮೂರ್ತಿಗಳನ್ನು ಇದೀಗ ಸಮೀಪದಿಂದ ನೋಡ್ತಾ ಇದ್ದೀವಿ. ಹಾಗೆ ಬಸದಿಯ ಹೊರಗಡೆ ಬಂದರೆ ಒಂದು ಮಾನಸ್ತಂಭವನ್ನು ಹೊಸದಾಗಿ ನಿರ್ಮಿಸಿದ್ದಾರೆ. ಅದನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಾ. 2012ನೇ ಇಸವಿಯಲ್ಲಿ ಸುತ್ತಲಿನ ಕಾಂಪೌಂಡು ಹಾಗೂ ಮಾನಸ್ತಂಭವನ್ನು ನಿರ್ಮಾಣ ಮಾಡಲಾಯಿತು ಅಂತ ಇಲ್ಲಿನ ಅರ್ಚಕರು ನಮಗೆ ಮಾಹಿತಿ ಕೊಟ್ಟರು. ಈಗ ನೀವು ಬಸದಿಯ ಹೊರಾಂಗಣ ಒಂದು ಕೆತ್ತನೆಗಳನ್ನು ವೀಕ್ಷಣೆ ಮಾಡ್ತಾ ಇದ್ದೀರಾ. ಇದರ ವಾಸ್ತುಶಿಲ್ಪ ಬಂದ್ಬಿಟ್ಟು ಚಾಲುಕ್ಯರ ಶೈಲಿಯಲ್ಲಿದೆ. ಅದು ವಿಶಿಷ್ಟವಾದ ಒಂದು ಕೆತ್ತನೆಗಳನ್ನು ನಾವಿಲ್ಲಿ ನೋಡಬಹುದು. ಇದೀಗ ನೀವಿಲ್ಲಿ ನೋಡ್ತಾ ಇರೋವಂಥದ್ದು ಪಾದಗಳ ಒಂದು ಕೆತ್ತನೆ. ಸ್ವಸ್ತಿ ಶ್ರೀ 108 ಅರ್ಕಕೀರ್ತಿ ಮಹಾರಾಜರ ಪಾದುಕೆಗಳ ಕೆತ್ತನೆಯನ್ನು ನೀವಿಲ್ಲಿ ನೋಡ್ತಾ ಇದ್ದೀರಾ. ಹಾಗೆ ಮತ್ತಿಬ್ಬರು ಜೈನ ಆಚಾರ್ಯರ ಪಾದುಕೆಗಳ ಕೆತ್ತನೆಯನ್ನು ಇಲ್ಲಿ ಸಂರಕ್ಷಿಸಿ
ಪ್ರತಿಷ್ಠಾಪಿಸಲಾಗಿದೆ. ಅದನ್ನು ನೀವೀಗ ನೋಡ್ತಾ ಇದ್ದೀರಾ. ಹಾಗೆ ಈ ಪಾದುಕೆಗಳ ವಿಗ್ರಹಗಳ ಒಂದು ಕೆತ್ತನೆಗಳನ್ನು ನೋಡ್ತಾ ಮುಂದೆ ಸಾಗ್ತಾ ಹೋದರೆ ಇಲ್ಲಿರುವ ವಾಸ್ತುಶಿಲ್ಪ ಬಂದ್ಬಿಟ್ಟು ಕಲ್ಯಾಣಿ ಚಾಲುಕ್ಯರದಾಗಿದೆ. ಮತ್ತು ಈ ಸೋಪ್ ಸ್ಟೋನ್ ಅಂತಾರಲ್ಲ, ಅದನ್ನು ಉಪಯೋಗಿಸಿ ಈ ದೇವಾಲಯನ ನಿರ್ಮಾಣ ಮಾಡಿದ್ದಾರೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾದಂತಹ ಒಂದು ಸಂಗತಿ. ನೋಡಿ, ಗೋಪುರಗಳ ಕೆತ್ತನೆ ಬಂದ್ಬಿಟ್ಟು ಇಲ್ಲಿ ಬಹಳಷ್ಟು ನಮಗೆ ಕಲ್ಯಾಣಿ ಚಾಲುಕ್ಯರು, ರಾಷ್ಟ್ರಕೂಟರ ಶೈಲಿಯ ಒಂದು ಕೆತ್ತನೆಗಳನ್ನು ನಾವಿಲ್ಲಿ ಕಾಣಬಹುದು. ಮತ್ತು ಅಲ್ಲಿ ಮೇಲ್ಗಡೆ ಇರುವಂತಹ ಪ್ರತಿಯೊಂದು ಹಂತದಲ್ಲಿ ಕೆತ್ತನೆ ಆಗಿರುವಂತಹ ವಿಶಿಷ್ಟ ಬಗೆಯ ಒಂದು ಗೋಪುರಗಳನ್ನು ನಾವು ಗಮನಿಸ್ತಾ ಹೋಗಬಹುದು. ಹೀಗೆ ಈ ಹೊರಾಂಗಣದ ಒಂದು ಅಮೋಘವಾದ ದೃಶ್ಯಗಳನ್ನು ನೋಡುತ್ತಾ ಹೋದಾಗ ನಮಗೆ ಮತ್ತೊಂದಷ್ಟು ವಿಗ್ರಹಗಳು, ತೀರ್ಥಂಕರರ ವಿಗ್ರಹಗಳು ಪ್ರಾಯಶಃ ಇಲ್ಲೇ ಬೇರೆ ದೇವಾಲಯ ಅಥವಾ ಬಸದಿಗಳಲ್ಲಿ ಇದ್ದಂತಹ ವಿಗ್ರಹಗಳು ಅನಿಸುತ್ತೆ. ಆಗಲೇ ನಾನು ಹೇಳಿದ ಹಾಗೆ ನಶಿಸಿ ಹೋಗಿರುವಂತಹ ಒಂದು ಬಸದಿಗಳ ಪೈಕಿ ಸಿಕ್ಕಿರುವಂತಹ ತೀರ್ಥಂಕರರ ವಿಗ್ರಹಗಳನ್ನು ಇಲ್ಲಿ ಜೋಡಿಸಿ ಇಟ್ಟಿದ್ದಾರೆ. ನೀವು ನೋಡ್ತಾ ಇದ್ದೀರಾ. ಒಂದು ಬಹಳ ಚಿಂತಾಜನಕ ಪರಿಸ್ಥಿತಿಯಲ್ಲಿ ತೀರ್ಥಂಕರರ ಮೂರ್ತಿಗಳು ಇಲ್ಲಿ ಬಿದ್ದಿವೆ ಅಂತಲೇ ಹೇಳ್ಬೋದು. ನೋಡ್ತಾ ಇದ್ದೀರಾ, ರುಂಡವಿಲ್ಲದ ತೀರ್ಥಂಕರ, ಕಾಲು ಕೈ ಕತ್ತರಿಸಿರುವಂತಹ ತೀರ್ಥಂಕರ, ಬಹಳಷ್ಟು ವಿಗ್ರಹಗಳು ಎಲ್ಲವೂ 6, 7, 8, 9, 10ರ ಶತಮಾನದ ತೀರ್ಥಂಕರರು. ಆ ತೀರ್ಥಂಕರರ ಮೂರ್ತಿಗಳಲ್ಲಿ ಇದು ನೋಡಿ, ಆ ಪೀಠ ಮತ್ತು ಆ ತೀರ್ಥಂಕರನ ರುಂಡ ಮತ್ತು ದೇಹವನ್ನು ಕತ್ತರಿಸಿ ಇಟ್ಟಿರುವಂತಹ ಸನ್ನಿವೇಶ. ಇದು ಸಹ ಯಾವುದೋ ಒಂದು ಬಸದಿಯಲ್ಲಿ ಇದ್ದಂತಹ ಒಂದು ಮೂರ್ತಿಯಾಗಿತ್ತು ಅನಿಸ್ತದೆ. ಅದನ್ನು ಸಿಕ್ಕಿದ್ದರಿಂದ ಈ ಬಸದಿಯ ಹತ್ತಿರ ತಂದು ಇಟ್ಟಿದ್ದಾರೆ. ಇದನ್ನು ತುಂಬ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿ ಅದನ್ನು ಪುನರ್ ರಚನೆ ಮಾಡಿ ಅದನ್ನು ನೋಡುಗರಿಗೆ ಮತ್ತು ಇತಿಹಾಸಕಾರರಿಗೆ ಇಲ್ಲಿ ಜೋಡಿಸಿ ಇಟ್ಟಿದ್ದರೆ ಅದು ಮುಂದಿನ ಪೀಳಿಗೆಗೂ ಸಹ ಒಂದು ಮಾಹಿತಿಯ ಕೇಂದ್ರವಾಗ್ತಿತ್ತು ಅನ್ನೋದು ನಮಗೆ ಅನ್ನಿಸದೇ ಇರೋಲ್ಲ. ಇದರ ಬಗ್ಗೆ ಪುರಾತತ್ವ ಇಲಾಖೆ ಸಹ ಕೆಲವೊಂದಷ್ಟು ಮಾಹಿತಿಯನ್ನು ಕಲೆ ಹಾಕಿ ಅದನ್ನು ಪುನರ್ನಿರ್ಮಾಣ ಮಾಡೋದರ ಬಗ್ಗೆ ಒಂದಷ್ಟು ಗಮನ ಹರಿಸಬೇಕು ಅನ್ನೋದು ನಮಗೆ ಅನ್ನಿಸದೇ ಇರೋದಕ್ಕೆ ಸಾಧ್ಯನೇ ಇಲ್ಲ. ಇದೀಗ ನಾವು ದೇವಸ್ಥಾನದ ಸುತ್ತಲೂ, ಬಸದಿಯ ಸುತ್ತಲೂ ಒಂದು ಪ್ರದಕ್ಷಿಣೆಯನ್ನು ಹಾಕಿ ಬರ್ತಾ ಇದ್ದೀವಿ. ಮತ್ತೆ ಮುಂಬಾಗಿಲ ಹತ್ರ ನಾವು ಬಂದರೆ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಪ್ರವೇಶ ದ್ವಾರ. ಅಲ್ಲಿ ಕೆಲವೊಂದಷ್ಟು ನಾಗರ ಕಲ್ಲುಗಳು ಸಹ ಜೋಡಿಸಿಟ್ಟಿದ್ದಾರೆ. ಪ್ರವೇಶ ದ್ವಾರದಿಂದ ಹಾಗೆ ಒಳಗಡೆ ಹೋದರೆ ನಿಮಗೆ 3 ಮಂಟಪಗಳು ಸಿಗ್ತದೆ. ಇದು ದೊಡ್ಡ ಮಹಾಮಂಟಪ, ಅದರ ನಂತರ ರಂಗಮಂಟಪ, ಅಲ್ಲಿ ಮತ್ತೆ ಮುಂದೆ ಸಾಗಿದರೆ ಗರ್ಭಗುಡಿ ಕಾಣ್ತದೆ. ಅದು 3 ಗರ್ಭಗುಡಿಗಳು, ತ್ರಿಕೂಟ ಶೈಲಿಯಲ್ಲಿ ಕಟ್ಟಿರುವಂತಹ ಗರ್ಭಗುಡಿಗಳನ್ನು ನಾವಿಲ್ಲಿ ಕಾಣ್ತೀವಿ. ಆದರೆ ನಶಿಸಿ ಹೋಗಿರುವಂತಹ ಬಸದಿಗಳ ವಿವರ ಇಂತಿದೆ. ತೀರ್ಥ ಬಸದಿ, ಮುಕ್ಕಳ ಬಸದಿ, ಜನನೋಜನ ಬಸದಿ, ಗಂಗಾ ಪೆರ್ಮಾಡಿ ಬಸದಿ, ಧವಳ ಜಿನಾಲಯ, ರಾಯ ರಾಚಮಲ್ಲ ಬಸದಿ, ಶ್ರೀ ವಿಜಯ ಬಸದಿ, ಸುರಹೊನ್ನೆ ಬಸದಿ, ಮರುದೇವಿ ಬಸದಿ, ಗೊಜ್ಜೆ ಬಸದಿ, ಆನೆ ಬಸದಿ, ಮಲಬಶೆಟ್ಟಿ ಬಸದಿ, ಗೋವಿಂದ ಬಸದಿ ಮತ್ತು ಶಾಂತಿನಾಥ ಬಸದಿ. ಇಷ್ಟು ದೇವಾಲಯಗಳು, ಇಷ್ಟು ಬಸದಿಗಳನ್ನು ಇದ್ದಂತಹ ಈ ಲಕ್ಷ್ಮೇಶ್ವರದಲ್ಲಿ ಈಗ ಕೇವಲ 2 ಜೈನ ದೇವಾಲಯಗಳು ಉಳಿದಿರುವುದು ಬಹಳ ವಿಷಾದಕರವಾದಂತಹ ಸಂಗತಿ. ಚಂದ್ರದೋಳು 72 ದೇವಸ್ಥಾನ. ಆವಾಗ ಮುಸ್ಲಿಮ್ ಜಾಸ್ತಿ. ಮುಸ್ಲಿಮ್ಸ್ ಆಡಳಿತದಲ್ಲಿ ಎಲ್ಲೋ ದೇವರು ತೊಗೊಂಡು ಎಲ್ಲೋ ಹೆಸರು ಎಲ್ಲೋ ನೆಲದಲ್ಲಿ ಹೋಗೋದು ಬಿಟ್ಟರು, ಎಲ್ಲೋ ಏನೇ ಮಾಡಿದ್ರು. ಈಗ 2 ದೇವಸ್ಥಾನ ಉಳಿದ ನೋಡಿ. ಒಂದು ದೇವಸ್ಥಾನ, ಒಂದು ಬಸ್ತಿ, ಒಂದು ದೇವಸ್ಥಾನಕ್ಕೆ ಒಂದು ಬಾವಿ, ಒಂದು ದೇವಸ್ಥಾನಕ್ಕೆ ಒಂದು ಬಾವಿ, ಅಲ್ಲಿ ಬಾವಿ ಇದೆ. ಆ ಬಾವಿ ನೋಡೋದು ಎಲ್ಲಿದೆ ಬಾವಿ? ಮುಚ್ಚಿಬಿಟ್ಟಿವಿ. ನೀರಿಲ್ಲ, ಮುಚ್ಚಿಬಿಟ್ಟಿವಿ. ನೀರಿಲ್ಲ, ಅದೇ ಮುಚ್ಚಿರೋ ನೀರಿಲ್ಲ, ಅಲ್ಲಿದೆ ಅದು ಬಾವಿ. ಈಗ 772 ಬಾವಿಗಳದು. ಹಿಸ್ಟಾರಿಕಲ್ ಪ್ಲೇಸ್. ಈಗೆಲ್ಲ 2012 ಕಂಪೌಂಡು ಎಲ್ಲ ಪಂಚಕಲ್ಯಾಣ. ಅವಾಗ ಪಂಚಕಲ್ಯಾಣ ಮತ್ತು ಕಂಪೌಂಡ್ ಇದ್ದಿಲ್ಲ. ಇದೆಲ್ಲ ಮಾನಸ್ತಂಭ, ಕಂಪೌಂಡು ಎಲ್ಲ ದೇವಸ್ಥಾನ. ಮತ್ತೊಂದು ಎಪಿಸೋಡ್ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.